ಅದೇ ಮುಂದೋಗ್ಲಿ ಸರ್ ವಿಡಿಯೋ ಇನ್ಸ್ಪಿರೇಷನ್ ನೆಕ್ಸ್ಟ್ ಟೈಮ್ ಫುಲ್ ಅದು ಕೋವಿಡ್ ಟೈಮ್ನಾಗೆ ಹಾಸ್ಪಿಟಲ್ದು ಐತಲ್ಲ ಒಂದು ಸರ್ವಿಸ್ ಕೊಡಬೇಕು ಅಂತಂದು ಭಾಳ ಕಡಿಮೆ ರೇಟ್ನಲ್ಲಿ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಉದ್ದೇಶದಿಂದ ಈ ಹಾಸ್ಪಿಟಲ್ ಓಪನ್ ಮಾಡಿದ್ವಿ. ಇವತ್ತಿನ ತನಕ 4 ವರ್ಷ ಆಗ್ತಾ ಬಂತು. ಮೋರ್ ದೆನ್ 2500 ಆಪ್ರೇಷನ್ಸ್ ಆಗಿದ್ದಾವೆ. ಡಯಾಲಿಸಿಸ್ ಫ್ರೀ ನಡೀತಾ ಇದೆ. ಕಂಟಿನ್ಯೂ ಸಾಕಷ್ಟು ಪೇಷಂಟಿಗೆ ಇದು ಅನುಕೂಲ ಆಗಿದೆ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಐತಲ್ಲ ಕ್ಯಾಂಪ್ಸು ಆಲ್ಮೋಸ್ಟ್ ಆಲ್ ಇವತ್ತು ಐತಲ್ಲ ಕ್ಯಾಂಪ್ಸ್ ಇದೆ. ಸೊ ಕ್ಯಾಂಪ್ಸ್ ಐತಲ್ಲ 1000 ಗಟ್ಟಲೆ ಕ್ಯಾಂಪ್ಸ್ ಮಾಡಿದ್ದೀವಿ ನಾವು ಎಲ್ಲ ಹಳ್ಳಿ ಒಳಗೆ. ಅವ್ರಿಗೆ ಏನೇನು ಐತಲ್ಲ ಫ್ರೀ ಮೆಡಿಕೇಷನ್ಸು, ಅವರು ಫ್ರೀ ಚೆಕಪ್ಪು ಅವೆಲ್ಲ ಐತಲ್ಲ ನಾವು ಮಾಡ್ತಾಯಿದ್ದೀವಿ. ಹಿಂಗೈತಲ್ಲ ಇದು ಒಂದು ಐತಲ್ಲ ಸಂಸ್ಥೆ ಒಂದು ಸರ್ವಿಸ್ ಮೋಟಿವಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ದಿವಸ ನಿಮ್ಮ ಸಂಸ್ಥೆ ರೌಂಡ್ ಟೇಬಲ್ ಇಂಡಿಯಾ ದಾವಣಗೆರೆ ಡಿವಿಷನ್ನಿಂದ ನಮಗೆ ಇವತ್ತು ಏನು ಅಲ್ಟ್ರಾಸೌಂಡ್ ಮಷೀನಿಗೆ ಐತಲ್ಲ ನಮಗೆ ಏನು ಕೊಟ್ಟಿದ್ದೀರಲ್ಲ ಇದರಿಂದ ಭಾಳ ಅನುಕೂಲ ಆಗುತ್ತೆ. ಕಾರ್ಡಿಯಾಕ್ ಪೇಷಂಟ್ಸಿಗೆ ನಾವು ನಮಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ಕಾರ್ಡಿಯಾಕ್ ಪೇಷಂಟ್ಸ್ ಇದೆಲ್ಲ ಏಜ್ ಆಗಿರೋರು ಬರ್ತಾರೆ, ಅವರಿಗೆ OT ಮಾಡಬೇಕು ಅಂತ ಅಂದರೆ ಕಾರ್ಡಿಯಾಕ್ ಇದು ಕ್ಲಿಯರೆನ್ಸ್ ಬೇಕು, ಅವ್ರಿಗೆ ಹೊರಗೆ ಕಳಿಸ್ತಿದ್ವಿ. ಆ ಹೊರಗೆ ಕಳಿಸ್ದಾಗೆ ಈ ಒಂದಂತೂ ಏಜ್ ಆಗಿರ್ತೈತಿ, ಇನ್ನೊಂದು ಹೊರಗಡೆಗೆ ಐತಲ್ಲ ಇನ್ ಟೈಮ್ನಾಗ ಆಗೋದಿಲ್ಲ ವರ್ಕು. ಸೊ ಈ ಎಕೋ ಕಾರ್ಡಿಯೋಗ್ರಾಮು ಎಲ್ಲ ಇಲ್ಲೇ ಆಗುತ್ತೆ. ಇದಕ್ಕೆ ನೀವೇನು ಇವತ್ತು ಡೊನೇಟ್ ಮಾಡಿದಿರಿ ಇದು ನಮ್ಮ ಹಾಸ್ಪಿಟ್ಲಿಗೆ ಭಾಳ ಯೂಸ್ ಆಗುತ್ತೆ. ನೀವು ಇದು ಪೂರಾ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ನಮ್ಮ ಶ್ರೀ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟ್ಲ್ ಕಡೆಯಿಂದ ಭಾಳ ಧನ್ಯವಾದಗಳು ಹೇಳ್ತೀವಿ. ಅಭಿಜಿತ್ ಅವರು ಒಂದೇ ಮಾತಿಗೆ ನಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಹೇಳ್ರಿ ಅಂತಂದ್ರೆ ಒಂದೇ ಮಾತಿಗೆ ಭಾಳ ಇನ್ಸಿಷನ್ ತಗೊಂಡ್ರು. ಅವರೇ ಕಂಟಿನ್ಯೂ ಫಾಲೋ ಅಪ್ ಮಾಡಿದರು. ಇನ್ನು ನಾವೇ ಐತಲ್ಲ ಸ್ಲೋ ಇದ್ವಿ, ಅಷ್ಟು ಫಾಸ್ಟಾಗಿ ಐತಲ್ಲ ಫಾಲೋ ಅಪ್ ಮಾಡಿ ಇವತ್ತಿದು ಒಂದು ಕೆಲಸ ಆದಿತ್ಯ ಅವರು ಫಾಲೋ ಅಪ್ ಮಾಡಿ ಐತೆಲ್ಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷ ಆದಿತ್ಯ ಅವರಿಗೆ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್. ಸಂಸ್ಥೆ ಪರವಾಗಿ ನಮ್ಮ ಸೀನಿಯರ್ ಟ್ರಸ್ಟಿ ಇದ್ದಾರೆ ಜಯಚಂದ್ಜಿ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಇವತ್ತಿನ ದಿವಸ ರೌಂಡ್ ಟೇಬಲ್ ಏನಿದೆ ಅವರು ಒಂದು ಎಂಡಿಂದ ಸ್ಟಾರ್ಟ್ ಮಾಡಿಕೊಂಡು ಇನ್ನೊಂದು ರೌಂಡ್ ಟೇಬಲಿನ ಎಂಡಿಗೆ ಬಂದು ಸೇರಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಸಾಮಾಜಿಕ ಸೇವೆ ಮಾಡೋ ಜಾಗದಲ್ಲಿ ಒಬ್ರನ್ನೊಬ್ಬರು ಭೇಟಿಯಾಗೋದು, ಈಗ ವಿಶ್ವದಲ್ಲಿ ಯಾರೇ ಸಾಮಾಜಿಕ ಒಂದು ಸೇವೆ ಮಾಡಬೇಕು ಅಂತ ಹೇಳಿದರೆ ಅವರೆಲ್ಲರ ಉದ್ದೇಶನೂ ಒಂದೇ ಆಗಿರುತ್ತೆ. ತಾವು ದುಡ್ದಿದ್ದ ಇದರಲ್ಲಿ ತಾವು ದುಡ್ದ ಅಮೌಂಟ್ನಲ್ಲಿ ತಾವು ದುಡ್ದಂಥ ರಿಸೋರ್ಸಸ್ನಲ್ಲಿ ಕೈಲಾಗದ ಅವ್ರಿಗೆ ಮಾನವ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇರ್ತದೆ. ಅವ್ರ ಉದ್ದೇಶ ಪ್ರಪಂಚದ ಯಾವುದೇ ಭಾಗದಲ್ಲಿ ಶುರು ಮಾಡಲಿ ಅವರೆಲ್ಲರ ಉದ್ದೇಶ ಒಂದೇ ಆಗಿರ್ತದೆ. ರೌಂಡ್ ಟೇಬಲ್ ದಾವಣಗೆರೆ ಇಂಡಿಯಾ ದಾವಣಗೆರೆ ಏನಿದೆ ಅವರು ನಮ್ಮ ಹಾಸ್ಪಿಟ್ಲಿಗೆ ಈ ಒಂದು ಪ್ರೋಬ್ ಮಷೀನನ್ನು ಕೊಡಲಿಕ್ಕೆ ಅಂತ ಅವರು ಎಲ್ಲ ಪ್ರಯತ್ನ ಮಾಡಿ ಆದಿತ್ಯ ಅವರು, ಆಮೇಲೆ ಡಾಕ್ಟರ್ ಚೈತ್ರ ಮೇಡಮ್ ಅವರು, ಎಲ್ಲ ರೌಂಡ್ ಟೇಬಲ್ನ ಎಲ್ಲ ಮೆಂಬರ್ಸ್ಗಳು ಕೂಡ ಇದಕ್ಕಾಗಿ ಸಾಕಷ್ಟು ತೆರೆಮರೆ ಪ್ರಯತ್ನ ಮಾಡಿ ಈ ಒಂದು ಕಾರ್ಯನ ಸಫಲ ಮಾಡಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಆಮೇಲೆ ನಾನು ಅವರಿಗೆ ಒಂದು ಭರವಸೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ದಾವಣಗೆರೆ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್ ನೀವೇನು ಸೆಲೆಕ್ಟ್ ಮಾಡಿದ್ದೀರ ಇದನ್ನು ಕೊಡಲಿಕ್ಕೆ, ಈ ನಿಮ್ಮ ಸೆಲೆಕ್ಷನ್ನು ಯಾವತ್ತೂ ರಾಂಗ್ ಆಗೋದಿಲ್ಲ. ಇದನ್ನು ನಾವು ಯಶಸ್ವಿ ಮಾಡ್ತೀವಂತ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪೇಷಂಟ್ಗಳ ಪರವಾಗಿ ಕೂಡ
ನಿಮಗೆ ಆಶ್ವಾಸನೆ ಕೊಡ್ತೀವಿ. ಅದು ಮಾತ್ರ 100% ಶತಸಿದ್ಧ. ಈ ಒಂದು ಕಾರ್ಯವನ್ನು ನೀವು ಮಾಡಿದ್ದಕ್ಕೆ, ಈ ಒಂದು ಮಷೀನನ್ನು ನಮ್ಮ ಸಂಸ್ಥೆಗೆ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಿ ಅದನ್ನು ಯಶಸ್ವಿಯಾಗಿ ಕೊಟ್ಟಿದ್ದಕ್ಕೆ ನಮ್ಮ ಹಾಸ್ಪಿಟ್ಲ್ ಏನಿದೆ, ನಮ್ಮ ದಾವಣಗೆರೆ ಭಗವಾನ್ ಮಹಾವೀರ್ ಜೈನ್ ಟ್ರಸ್ಟ್ ಏನಿದೆ, ಆ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟ್ಲಿನ ಎಲ್ಲ ಟ್ರಸ್ಟಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಅದ್ರ ಜೊತೆಗೆ ನಿಮಗೆ ಯಾವಾಗಲೂ ಏನೇ ಅವಶ್ಯಕತೆ ಬಿದ್ದರೆ ನಮ್ಮ ಹಾಸ್ಪಿಟ್ಲಿನ ಬಾಗಿಲು ಯಾವಾಗಲೂ ನಿಮಗೆ ತೆರೆದಿದೆ. ಪೇಷಂಟ್ ಆಗಿ ಅಲ್ಲ, ಮತ್ತು ಯಾವುದೇ ರೀತಿಯಿಂದ ಬನ್ನಿ, ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರ್ಬೋದು ಮೋಸ್ಟ್ಲಿ ನಾನು ಯಾರು ಅಂತ. ಪ್ರಕಾಶ್ ಕಾಫಿ ವರ್ಕ್ಸ್ ಶ್ರೀಯುತ JN ವೆಂಕಟಾಚಲಪತಿ ಶೆಟ್ಟಿ ಅವರ ಮೊಮ್ಮಗ. ಸೊ ಈಗಾಗಲೇ ಅವರು ಸಾಕಷ್ಟು ದಾನ ಧರ್ಮ ಆ್ಯಸ್ ಅ ಪ್ರತಿಯೊಂದು ಸೊಸೈಟಿಯಲ್ ಕಾರ್ಯಕ್ರಮಗಳು ಮಾಡಿದ್ದಾರೆ, ಪ್ರತಿಯೊಂದು ಹೆಲ್ಪ್ಫುಲ್ ಆಗಿ ನೋಡಿದ್ದಾರೆ. ಸೊ ಇದು ಅವ್ರ ರಕ್ತ ಅಷ್ಟೇ, ಅವ್ರು ಮಾಡ್ತಿರೋ ಇದರಲ್ಲಿ 1% ಏನೋ ಐ ಆಮ್ ಡೂಯಿಂಗ್ ಇಟ್. ಐ ಗೆಸ್ ಇದು ನೆಕ್ಸ್ಟ್ ಇದೇ ರೀತಿಯಾಗಿ ಮುಂದೆ ಬೆಳ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ನಿಮ್ಮ ಕಡೆಯಿಂದನೂ ಇದೇ ರೀತಿಯಾಗಿ ನಾವು ಯಾವುದಾದ್ರೂ ಬೇರೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಇದೇ ರೀತಿಯಾದ ಸಪೋರ್ಟ್ನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಿಮ್ಗೆ ಒಳ್ಳೇದಾಗಲಿ ಅಂತ ಆಶಿಸ್ಕೊಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ದಾವಣಗೆರೆ ರೌಂಡ್ ಟೇಬಲ್ ಈಸ್ ಕಂಪ್ಲೀಟ್ಲಿ ನೇಷನ್ ವೈಡ್ ಆರ್ಗನೈಸೇಷನ್ ಸರ್. ಒಂದು ಸ್ವಲ್ಪ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ತೀನಿ. ರೌಂಡ್ ಟೇಬಲಲ್ಲಿ ಎಲ್ಲ ಮೇಲ್ಸ್ ಇರ್ತಾರಲ್ಲ, ಅವ್ರ ವೈಫ್ಸ್ ನಾವು ವಿ ಫಾರ್ಮ್ ಲೇಡೀಸ್ ಸರ್ಕಲ್ ಅಂತ. ಈ ಥರ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಕೊಡೋದಾಗಲಿ, ಹಾಸ್ಪಿಟಲ್ ರಿಫರ್ಬಿಶ್ಮೆಂಟ್ಸ್. ನೆಕ್ಸ್ಟ್ ವೀಕು ಕೂಡ ಒಂದು ನಮ್ಮದು ಸರ್ಕಲ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ಇದೆ. ಅದು ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆ ಮಾತ್ರ ಮಾಡಬೇಕು ಅಂತಿತ್ತು. ಸೊ ವಿ ಹ್ಯಾಡ್ 50,000 ಗ್ರ್ಯಾಂಟ್ಸ್. ಇಲ್ಲಿ ತ್ಯಾವಣಗಿಯಲ್ಲಿ ಆಯುಷ್ಮಾನ್ ಹಾಸ್ಪಿಟ್ಲ್ ಇದೆ ಅಲ್ಲ, ಅಲ್ಲಿ ವಿ ಆರ್ ಪ್ರೊವೈಡಿಂಗ್ ಸಮ್ ಇಕ್ವಿಪ್ಮೆಂಟ್ಸ್. ಸೊ ಈ ಥರ ವಿ ಗೆಟ್ ಗ್ರ್ಯಾಂಟ್ಸು ಬರುತ್ತೆ, ನಾವು ಫಂಡ್ ರೈಸು ಮಾಡ್ತೀವಿ, ಡೋನರ್ಸನ್ನ ಸರ್ಚ್ ಮಾಡಿ ಮೇನ್ ಥಿಂಗ್ ಇಸ್ ವಿ ಕನೆಕ್ಟ್ ದ ಡೋನರ್ಸ್ ಟು ದ ನೀಡಿ ಪರ್ಸನ್ಸ್ ಅಷ್ಟೇ. ಕರೆಕ್ಟ್ ಬೆನಿಫಿಷರೀಸ್ ಹುಡುಕ್ಬಿಟ್ಟು ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಆ ದುಡ್ಡಾಗಲಿ ಅವ್ರು ಇದಾಗಲಿ ಶ್ರಮ ಆಗಲಿ ಕರೆಕ್ಟಾಗಿ ಯೂಸ್ ಆಗೋ ಥರ ವಿ ವರ್ಕ್ಔಟ್ ಅಷ್ಟೇ. ಮೇನ್ಲಿ ನಮ್ಮ ಕೈಯಿಂದ ನಾವೇನು ಜಾಸ್ತಿ ಮಾಡೋದಿಲ್ಲ. ಎಜುಕೇಷನ್ E2E is our main motto. Basically friendship through service ಅಂತ ಇದು. ನಾವು ಬೇಸಿಕಲಿ ವಿ ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಶಿಪ್ ನಮ್ಮದು ಸರ್ಕಲ್ ಆ್ಯಂಡ್ ಟೇಬಲಲ್ಲಿ. ಅದ್ರ ಜೊತೆಗೆ ವಿ ಡೂ ಲಾಟ್ ಆಫ್ ದಿಸ್ ಸೋಷಲ್ ಆ್ಯಕ್ಟಿವಿಟೀಸ್. ಎಜುಕೇಷನ್ಗೆ ತುಂಬ ಜಾಸ್ತಿ ಒತ್ತು ಕೊಡ್ತೀವಿ. ಸೊ ಹೆಚ್ಚು ಕಡಿಮೆ ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 8 ಅರೌಂಡ್ 6 to 8,000 ಕ್ಲಾಸ್ ರೂಮ್ಸ್ ಬಿಲ್ಡ್ ಆಗುತ್ತೆ ನಮ್ಮದು ರೌಂಡ್ ಟೇಬಲಿಂದ. ಓನ್ಲಿ ರೌಂಡ್ ಟೇಬಲ್ ಇಂಡಿಯಾದಲ್ಲಿ. ಸೊ ಈ ಥರ ಐ ಥಿಂಕ್ ಆಲ್ರೆಡಿ ವಿ ಹ್ಯಾವ್ ಕ್ರಾಸ್ಡ್ ಅರೌಂಡ್ 3 to 3.5 lakh ಕ್ಲಾಸ್ ರೂಮ್ಸ್ ಇನ್ ಇಂಡಿಯಾ. ಸೊ ಆಲ್ಸೋ ಈಗ ಎಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಟಾಯ್ಲೆಟ್ ಬ್ಲಾಕ್ಸ್ ಇರೋದಿಲ್ಲ, ಆ್ಯಂಡ್ ವಿ ಕನ್ಸ್ಟ್ರಕ್ಟ್ ಟಾಯ್ಲೆಟ್ ಬ್ಲಾಕ್ಸ್. ಅದಕ್ಕೂ ಕೂಡ ನಾವು ರೀಸೆಂಟಾಗಿ ಇಲ್ಲಿ ಅವರ್ಗೊಳ್ಳದಲ್ಲಿ ಒಂದು ಹೈಸ್ಕೂಲ್ ಇತ್ತು. ಲಾಸ್ಟ್ ಇಯರ್ ವಿ ಕನ್ಸ್ಟ್ರಕ್ಟೆಡ್ ಅ ಟಾಯ್ಲೆಟ್ ಬ್ಲಾಕ್ ಫಾರ್ ದ ಗರ್ಲ್ಸ್. ಹೈಸ್ಕೂಲ್ ಗರ್ಲ್ಸಿಗೆ ದೇರ್ ವಾಸ್ ನೋ ಟಾಯ್ಲೆಟ್, ದೇ ಹ್ಯಾಡ್ ಅಪ್ರೋಚ್ಡ್ ಅಸ್. ಸೊ ಅದೊಂದು ವಿ ಕನ್ಸ್ಟ್ರಕ್ಟೆಡ್. ಸೊ ಲಾಟ್ ಆಫ್ ಮೇನ್ಲಿ ನಮ್ಮದು ಬಂದುಬಿಟ್ಟು ಸ್ಕೂಲ್ಸು ಕಾಲೇಜಸ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ವಿ ಆಲ್ಸೋ ಡೂ ಮೆಡಿಕಲ್ ಇದು. ಆಮೇಲೆ ನಮ್ಮದು ಸರ್ಕಲ್ ಬಂದುಬಿಟ್ಟು ವಿ ಡೂ ಲಾಟ್ ಆಫ್ ವಿಮೆನ್ ಎಂಪವರ್ಮೆಂಟ್. ಈಗ ಹೆಣ್ಮಕ್ಳಿಗೆ ಅವರೇ ದುಡಿಯೋ ಥರ ಹೆಲ್ಪ್ ಮಾಡೋದು, ಅವರಿಗೆ ಸಿವಿಂಗ್ ಮಷಿನ್ಸ್ ಕೊಡಿಸೋದು. ನಾವು ಈವನ್ ತರಕಾರಿ ಮಾರೋ ಹೆಣ್ಮಕ್ಳಿಗೆ ತಳ್ಳೋ ಗಾಡಿ ಇದೆಯಲ್ಲ ಅದನ್ನು ಕೊಡಿಸಿದ್ದೀವಿ. ವಿ ಸ್ಟಾರ್ಟ್ ಫ್ರಮ್ ವೆರಿ ಸ್ಮಾಲ್ ಥಿಂಗ್ಸಿಂದ ಹಿಡಿದು ತುಂಬ ದೊಡ್ಡ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀವಿ. ಆ್ಯಂಡ್ ಈ ವರ್ಷ ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಇದು ಹೀಲ್ ಅಂತ ಗ್ರ್ಯಾಂಟ್ ಬಂದುಬಿಟ್ಟು ಇಡೀ ನೇಷನಲ್ಲಿ 2 ಟೇಬಲ್ಗೆ ಸಿಕ್ಕಿರೋದು. ಆ್ಯಂಡ್ ವಿ ಆರ್ ಒನ್ ಆಫ್ ದಮ್. ಆ್ಯಂಡ್ ದಿಸ್ ಈಸ್ ಇಟ್ ಆಲ್ ದ ಎಫರ್ಟ್ಸ್ ಬಿಲಾಂಗ್ ಟು ದ ಪೀಪಲ್ ಸಿಟ್ಟಿಂಗ್ ಹಿಯರ್. ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆಲ್ಲ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇದೇ ಥರ ಮುಂದೆ ಸಪೋರ್ಟ್ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಪೇಂದ್ರ ಅಂತ, ಶ್ರೀ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್, AVK ಕಾಲೇಜ್, ದಾವಣಗೆರೆ. ಸೊ ಇವತ್ತು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಆಲ್ರೆಡಿ ನಡೀತಾ ಬರ್ತಾ ಇದೆ. ಸೊ ಅದಕ್ಕೆ ಇವತ್ತು ಕಾರ್ಡಿಯಾಕ್ ಇಶ್ಯೂಸಿಗೆ ಸಂಬಂಧಪಟ್ಟಂಗೆ, ಹಾರ್ಟಿಗೆ ಸಂಬಂಧಪಟ್ಟಂಗೆ ಒಂದು ಪ್ರೋಬನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದನ್ನು ಡೊನೇಟ್ ಮಾಡಿದವರು ರೌಂಡ್ ಟೇಬಲ್ನವರು
12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದ್ದಂಥ ಒಂದು ಪ್ರೋಬನ್ನು ನಮಗೆ ದಾನದ ಮುಖಾಂತರ ಕೊಟ್ಟಿದ್ದಾರೆ. ನಮ್ಮ ಹಾಸ್ಪಿಟ್ಲ ಸೇವೆಗೆ ಮೆಚ್ಚಿ ವಿಶೇಷವಾಗಿ ಬಡವರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ಭಾಳ ಹಿಂದುಳಿದವರಿಗೆ ಉಪಯೋಗ ಆಗಲಿ ಅಂಥೇಳಿ ಈ ರೌಂಡ್ ಟೇಬಲ್ನವರು ನಮಗೆ ಇವತ್ತು ಅದನ್ನು ದಾನದ ರೂಪದಲ್ಲಿ ನಮಗೆ ಕೊಟ್ಟಿರ್ತಾರೆ. ಆಲ್ರೆಡಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷನ್ನ 1.5 ವರ್ಷದಿಂದಲೇ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಇದರ ವೆಚ್ಚ 45 ಲಕ್ಷ ರೂಪಾಯಿ. ಸೊ ಇದು ಅಡ್ವಾನ್ಸ್ಡ್ ಇದೆ ಸರ್. ಇದು ಕೊರಿಯನ್ ಬೇಸ್ಡ್ ಮಿಷನ್. ಇದು ಈಗ ರೀಸೆಂಟ್ಲಿ ಭಾರತದಲ್ಲಿ ಪ್ರಥಮವಾಗಿ ಬೆಂಗಳೂರಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಆಗಿದೆ. ಇದು ಎಷ್ಟು ಅಡ್ವಾನ್ಸ್ ಇದೆ ಅಂದರೆ, ಈಗ ಕಾರ್ಡಿಯಾಕಿಗೆ ಸಂಬಂಧಪಟ್ಟಂಥ ಒಂದು ಪ್ರೋಬ್ ಅಂದರೆ ಏನು, ಚೆಕ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಸರ್. ಒಂದು ಸಾಫ್ಟ್ವೇರ್ ಅದು. ಆಲ್ಮೋಸ್ಟ್ ಈಗ ನಿಮಗೆ ಕಾರ್ಡಿಯಾಕಿಕ್ ಇಶ್ಯೂಸ್ಗೆ ಈಗ ಒಂದು ಸರ್ಜರಿ ಬಂತು. ಆ ಸರ್ಜರಿ ಆಗಬೇಕಾದ್ರೆ ಫಿಸಿಷಿಯನ್ ಅದಕ್ಕೆ ನಮಗೆ ಒಪಿನಿಯನ್ ಕೊಡಬೇಕಾಗುತ್ತೆ, ಫಿಟ್ನೆಸ್ ಕೊಡಬೇಕಾಗುತ್ತೆ. ಆ ಫಿಟ್ನೆಸ್ ಟೈಮಲ್ಲಿ ನಾವು ಇ ಸಿ ಜಿಯನ್ನು ಮಾಡ್ತೀವಿ, ಬಿ ಪಿಯನ್ನು ಚೆಕ್ ಮಾಡ್ತೀವಿ. ಅದರಲ್ಲಿ ಏನಾದರೂ ಒಂದು ವೇರಿಯೇಷನ್ ಬಂದಾಗ, ವ್ಯತ್ಯಾಸ ಬಂದಾಗ ನಾವು 2D ಎಕೋ ಅಂತ ಒಂದು ಮಾಡ್ತೀವಿ. ಸೊ ಯಾಕಂದರೆ ಆಪ್ರೇಷನ್ ಟೈಮಲ್ಲಿ ಏನು ಅವರಿಗೆ ಪೇಷಂಟಿಗೆ ಸ್ಟೆಬಿಲಿಟಿ ಬೇಕಾಗುತ್ತೆ. ಫಿಸಿಷಿಯನ್ ಫಿಟ್ನೆಸ್ ಕೊಟ್ಟ ಮೇಲೆ ಸರ್ಜನ್ ಸರ್ಜರಿ ಮಾಡೋದು. ಸೊ ಅಂಥ ಟೈಮಲ್ಲಿ ನಾವೇನು 2D ಎಕೋ ಏನು ಮಾಡ್ಸೋಕೆ ನಾವು ಈ ಮುಂಚೆ ಬೇರೆ ಕಡೆ ಕಳಿಸ್ತಾ ಇದ್ವಿ, ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ. ಸೊ ನಮ್ಮ ಸೇವೆಗೆ ಮೆಚ್ಚಿ ನಮ್ಮ ರೌಂಡ್ ಟೇಬಲ್ನವರು ಏನು ಮಾಡಿದ್ದಾರೆ, 2D ಎಕೋಗೆ ಸಂಬಂಧಪಟ್ಟಂಥ ಪ್ರೋಬನ್ನು ನಮ್ಮ ಇದರಲ್ಲೇ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ವಿ, ಇವತ್ತು ಮಾಡ್ಕೊಂಡಿದ್ವಿ. ಸೊ ಇನ್ಮೇಲೆ ನಮ್ಮಲ್ಲೇ ಆ ಒಂದು ವ್ಯವಸ್ಥೆ ಸಿಗುತ್ತೆ. ಕಾರ್ಡಿಯಾಕ್ ಇಶ್ಯೂಸ್, ಹಾರ್ಟಿಗೆ ಸಂಬಂಧಪಟ್ಟಂಥ ಏನೇ ಇಶ್ಯೂಸ್ ಬಂದ್ರೂ ನಮ್ಮಲ್ಲೇ ಅದು ಕೊಡುತ್ತೆ. ಸೊ ಅದಕ್ಕೆ ತಕ್ಕಾಗಿ ಏನು ಆಪ್ರೇಷನ್ ಮಾಡಬೇಕಾ ಅಥವಾ ಆ ಕಾರ್ಡಿಯಾಕ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ, ಹಾರ್ಟಿಗೆ ಸಂಬಂಧಪಟ್ಟಂಗೆ ಚಿಕಿತ್ಸೆಯನ್ನು ಕೊಟ್ಟು ಆಮೇಲೆ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾ ಅನ್ನೋದನ್ನು ಇದು ನಮಗೆ ಹೇಳಿಕೊಡುತ್ತೆ. ಸೊ ಇದು ಭಾಳ ಅಡ್ವಾನ್ಸ್ಡ್ ಮಿಷನ್ ಇದೆ ಸರ್. ಸುಮಾರಾಗಿ ನಮ್ಮ ದಾವಣಗೆರೆಯಲ್ಲಿ ಒಂದು 3 ರಿಂದ 4 ಜನ ಅಷ್ಟೇ ಈಗ ತೊಗೊಂಡಿದ್ದಾರೆ. ಪ್ರಥಮವಾಗಿ ನಾವೇ ಇದನ್ನು ತೊಗೊಂಡಿರೋದು ದಾವಣಗೆರೆಯಲ್ಲಿ, ನಾವೇ ಫಸ್ಟ್. 2023 ನವಂಬರಲ್ಲಿ ನಾವು ಆಲ್ಮೋಸ್ಟ್ ತೊಗೊಂಡಿದ್ದೀವಿ ಇದನ್ನು. 2 ವರ್ಷ ಆಗ್ತಾ ಬಂದಿದೆ. ಭಾಳ ಚೆನ್ನಾಗಿ USG ಅಬ್ಡಮನ್ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಸ್ಕ್ಯಾನಿಂಗ್ ಮಾಡಿಕೊಡುತ್ತೆ, ಥೈರಾಯ್ಡಿಗೆ ಮಾಡಿಕೊಡುತ್ತೆ, ಯಾವುದೇ ದೇಹದಲ್ಲಿ ಇದ್ದಂಥ ಗೆಡ್ಡೆಗಳಿರಲಿ ಅದರದ್ದು ಮಾಹಿತಿ ಕೊಡುತ್ತೆ. ಆಮೇಲೆ ಈಗ ವೆರಿಕೋಸ್ ವೇನ್ಸ್ ಅಂತ ನರಗಳು ಊದ್ಕೊಂಡಿರ್ತವೆ, ಅದಕ್ಕೆ ಡಾಪ್ಲರ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಆ ಡಾಪ್ಲರ್ ಟೆಸ್ಟನ್ನು ಯೂನಿಲ್ಯಾಟ್ರಲ್ ಅಂದರೆ ಒಂದು ಕಾಲಿಗೆ, ಬೈಲ್ಯಾಟ್ರಲ್ ಅಂದರೆ ಎರಡೂ ಕಾಲಿಗೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಅದು ಮಾಡಿದಾಗ ಕೆಲವೊಂದು ಕಾರ್ಡಿಯಾಕ್ ಇಶ್ಯೂಸು ಸಂಬಂಧಪಟ್ಟಂಗೆ ಇರುತ್ತವೆ. ಆ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದು ಗೊತ್ತಾದಾಗ ಇಮಿಡಿಯೇಟ್ಲಿ ಅವರು ಹಾರ್ಟಿಗೆ ಸಂಬಂಧಪಟ್ಟಂಥ ಡಾಕ್ಟರ್ ಕಡೆ ಹೋಗಿ ಆ ಚಿಕಿತ್ಸೆಯನ್ನು ಹೊಂದಬಹುದು. ಸಾಮಾನ್ಯ ಎಲ್ಲ ಹಾಸ್ಪಿಟಲ್ ನೋಡಿರೋದು, ಚಿಕ್ಕಟೇರಿ ಜನರಲ್ ಹಾಸ್ಪಿಟಲ್ಸ್ ಅಲ್ಲಿ ಬಿಫೋರ್ ಸರ್ಜರಿ ದೇ ಗೋ ಫಾರ್ ECG ಅಷ್ಟೇ ಮಾಡ್ತಾರೆ, ಮತ್ತೆ ಫರ್ದರ್ ಟೆಸ್ಟ್ ಏನು ಮಾಡೋದಿಲ್ಲ ಸರ್. ಯಾಕಂದ್ರೆ ಸರ್ ಆಸ್ ಆ್ಯಂಡ್ ಟುಡೇ ಏನಾಗಿದೆ ಸರ್, ಏಜ್ ರಿಲೇಟೆಡ್ ಸಿಂಪ್ಟಮ್ಸೇ ಬರ್ತಾ ಇಲ್ಲ. ಅಂದರೆ ವಯಸ್ಸಿಗೆ ತಕ್ಕನಾಗಿ ಯಾವುದೂ ಸಿಂಪ್ಟಮ್ಸ್ ಇಲ್ಲ. 25 ವರ್ಷಕ್ಕೆ ಅವನಿಗೆ ಡಯಾಬಿಟಿಕ್ ಆಗ್ತಿದ್ದಾನೆ, ಸಕ್ಕರೆ ಕಾಯಿಲೆ ಬರ್ತಾ ಇದೆ, ಇರೆಸ್ಪೆಕ್ಟಿವ್ ಆಫ್ ಏಜ್ ಸರ್. 30 ವರ್ಷಕ್ಕೆ ಅವನಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಸರ್, ನಾವು ಫಸ್ಟ್ BP ಅನ್ನು ಚೆಕ್ ಮಾಡ್ತೀವಿ. BP ಯಲ್ಲಿ ವೇರಿಯೇಷನ್ ಬಂದಾಗ ECG ಅನ್ನು ಮಾಡ್ತೀವಿ. ECGಯಲ್ಲಿ ವೇರಿಯೇಷನ್ಸ್ ಬಂದಾಗ ಫಿಸಿಷಿಯನ್ ಏನು ಮಾಡ್ತಾರೆ ಅಂತಂದರೆ ಒಪಿನಿಯನ್ ತೊಗೋಬೇಕಲ್ಲ, ಒಂದು ಕಾರ್ಡಿಯಾಕ್ ಒಪಿನಿಯನ್ ತೊಗೋಬೇಕಲ್ಲ. ನಾಳೆ ಅವ್ರು ಸರ್ಜರಿಗೆ ಹೋದಾಗ ಅನಸ್ಥಿಸಿಯಾ ಕೊಟ್ಟಾಗ ಇನ್ನೂ ಬೇರೆ ಇಶ್ಯೂಸ್ ಆಗಬಾರ್ದು, ಪೇಷಂಟಿಗೆ ಭಾಳ ತೊಂದರೆ ಹೋಗಬಾರ್ದು ಅಂಥೇಳಿ ಅವ್ರು ಏನು ಮಾಡ್ತಾರೆ ಸರ್, 2D ಎಕೋಗೆ ರೆಫರ್ ಮಾಡ್ತಾರೆ. ಎಲ್ಲರಿಗೂ ಅಲ್ಲ, ವಿಶೇಷವಾಗಿ ಡೌಟ್ ಬಂದ್ರೆ ಮಾತ್ರ ನಾರ್ಮಲ್ ಇತ್ತಂದ್ರೆ ಬರ್ತಾರೆ. ಕೆಲವೊಂದು ಸತಿ ಏನಾಗುತ್ತೆ ಸರ್, ECGಯಲ್ಲಿ ನಾರ್ಮಲ್ ಇದ್ದೂ ಪೇಷಂಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಾರೆ ಸರ್. ಸಿಂಪ್ಟಮ್ಸ್ ಹೇಳ್ತಾನೆ, ಹಾರ್ಟಿಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ ಹೇಳ್ತಾನೆ, ಎದೆ ಭಾರ ಆದಂಗೆ ಆಗುತ್ತೆ, ಅದು ಗೊತ್ತಾಗುತ್ತೆ ಸರ್. ಕೆಲವೊಂದು ಸತಿ ECGಯಲ್ಲಿ ನಾರ್ಮಲ್ ಇದ್ದು ನನಗೇನೂ ಆಗಿಲ್ಲ ಅಂತ ವಾಕಿಂಗ್ ಹೋದವರು ತೀರೋದವ್ರು ಇದ್ದಾರೆ. ECGಯಲ್ಲಿ ವೇರಿಯೇಷನ್ಸ್ ಇದ್ದು ಇಲ್ಲಪ್ಪ ನಿನಗೆ 2D ಎಕೋ ಮಾಡಿಸ್ಕೋಬೇಕು, ಅದು ಭಾಳ ಅವಶ್ಯಕತೆ ಇದೆ ಅಂದರೆ ECGಯಲ್ಲಿ ನಾರ್ಮಲ್ ಇದೆ, ನಾನು ಯಾಕೆ ಮಾಡಿಸ್ಲಿ ಅಂತಂದು ಅದೇ ಫೈನಲ್ ಅಲ್ಲ. ಇನ್ನೂ ಅಂದರೆ ಏನಾಗುತ್ತೆ ಸರ್, ಕೆಲವೊಂದು ಸತಿ ನಾವು ಏನೇ ಡಯಾಗ್ನೋಸಿಸ್ ಮಾಡಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಾರೆ. ಸಿಂಪ್ಟಮ್ಸ್ ಪೇಷಂಟ್ ಏನು ಹೇಳ್ತಾನೆ, ಆಮೇಲೆ ಫಿಸಿಷಿಯನ್ಗೆ ಏನು ಗೊತ್ತಾಗುತ್ತೆ, ಎರಡೂ ಕೂಡಿ ಒಂದು ಚಿಕಿತ್ಸೆ ಕೊಟ್ಟಾಗ ಅದು ಇದಾಗುತ್ತೆ. ಆ ಸಿಂಪ್ಟಮ್ಸನ್ನು ನಾವು ತೊಗೋಬೇಕಾದ್ರೆ, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೆಲವೊಂದು ಡೌಟ್ ಬರ್ತಾವೆ ಸರ್. ಆ ಡೌಟಿನ ಮೇರೆಗೆ ಕೂಡ ನಾವು 2D ಎಕೋಗೆ ರೆಫರ್ ಮಾಡ್ತೀವಿ, ಕಾರ್ಡಿಯಾಕ್ ಸಿಂಪ್ಟಮ್ಸನ್ನು ಮಾಡ್ತೀವಿ. ಭಾಳ ಇಶ್ಯೂಸು ಕಾರ್ಡಿಯಾಕ್ ಹೆಂಗಿರ್ತಾವೆ ಅಂದರೆ ಹಿಡನ್ ಸಿಂಪ್ಟಮ್ಸ್ ಅಂತ ಅಂತಾರೆ ಸರ್, ಗೊತ್ತಾಗೋದಿಲ್ಲ, ಪೇಷಂಟಿಗೂ ಗೊತ್ತಾಗೋದಿಲ್ಲ, ಕೆಲವೊಂದು ಸತಿ ಫಿಸಿಷಿಯನ್ಸ್ಗೂ ಅದು ಕಂಡು ಬರೋದಿಲ್ಲ. ಸೊ ಇಂಥದ್ದೊಂದು ಕಾರ್ಡಿಯಾಕಿಂದ ಒಂದು ಡಯಾಗ್ನೋಸಿಸ್ ಮಾಡಿದಾಗ ಗೊತ್ತಾಗುತ್ತೆ, ಅವರು ಫರ್ದರ್ ಚಿಕಿತ್ಸೆಗಾಗಲಿ ಆಮೇಲೆ ಅವ್ರಿಗೆ ಸರ್ಜರಿಗಾಗಲಿ ಭಾಳ ಅನುಕೂಲ ಆಗುತ್ತೆ ಅಂತ.
ಅಂದರೆ ಸರ್ ನಾನು ನನ್ನ ಅನುಭವದಲ್ಲಿ ನೋಡಿರೋ ಪ್ರಕಾರ USG ಸ್ಕ್ಯಾನಿಂಗ್, ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಅಂದರೆ ಒಂದು ಚೆಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ, ಅಬ್ಡಮಿನಲ್ ಮಾಡ್ತಾರೆ, ಪೆಲ್ವಿಕ್ ರೀಜನ್ ಸ್ಕ್ಯಾನಿಂಗ್ ಮಾಡ್ತಾರೆ, ಈ ಪ್ರೆಗ್ನೆನ್ಸಿ ಟೆಸ್ಟ್ ಇದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ ಸರ್. ಎಲ್ಲ ಟೆಸ್ಟ್ಗಳನ್ನ ಇದೊಂದೇ ಮಷಿನ್, ಒಂದೇ ಮಿಷಿನಲ್ಲಿ ಮಾಡೋದು ಸರ್. ಸೊ ವಿಶೇಷವಾಗಿ ನಮ್ದು ಏನಿದೆ ಅಂದರೆ ಈಗೇನು ನಾವು ಈಗ ಕಾರ್ಡಿಯಾಕ್ ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಪ್ರೋಬನ್ನು ನಾವು ಏನು ಇವತ್ತು ಇನ್ಸ್ಟಾಲ್ ಮಾಡಿದ್ವಿ, ಇನ್ನೂ 9 ಪ್ರೋಬ್ಗಳನ್ನು ಹಾಕಬಹುದು ಇದರಲ್ಲಿ. ಬ್ರೈನಿಗೆ ಸಂಬಂಧಪಟ್ಟಂಥ, ನ್ಯೂರೋಲಜಿಕಲ್ ಸಂಬಂಧಪಟ್ಟಂಥದ್ದು ಪ್ರೋಬ್ನು ಹಾಕಬಹುದು. ಈ ಥರ ಒಂದು 10 ಇಯರ್ಸ್ ಅಡ್ವಾನ್ಸ್ಡ್, ಇನ್ನೂ 10 ವರ್ಷ ಮುಂಚೆ ಹೋಗಿ ಏನೇ ಇನ್ಸ್ಟಾಲೇಷನ್ ಬಂದರೂ, ಹೊಸ ಆವಿಷ್ಕರಣ ಬಂದ್ರೂ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಡಯಾಗ್ನೋಸಿಸ್ ಮಾಡ್ತಕ್ಕಂಥ ಮಿಷನ್ ಇದಾಗಿರುತ್ತೆ ಸರ್. ಇದೆ ಅವರು ನಮ್ಮ ಸೇವೆಗೆ ಮೆಚ್ಚಿ ಹೋಗೊಟ್ಟು, ನಮ್ಮ ಮನೆಗೆ ಹೋಗೊಟ್ಟು ಪಾಪ ಇವತ್ತು ರೌಂಡ್ ಟೇಬಲ್ನವರು ನಮಗಿದೊಂದನ್ನು ಡೊನೇಟ್ ಮಾಡಿದ್ದಾರೆ ಸರ್. ಅದು ಸರ್ ಆ್ಯಕ್ಚುಲಿ ರೌಂಡ್ ಟೇಬಲ್ ಸರ್, ರೋಟ್ರ್ಯಾಕ್ಟ್ ರೌಂಡ್ ಟೇಬಲ್ 3 ಸರ್ ಇರೋದು. ಇವು ಫಸ್ಟು ರೋಟ್ರಿಯಿಂದ ರೋಟ್ರ್ಯಾಕ್ಟ್ ಆಯಿತು. ರೋಟ್ರ್ಯಾಕ್ಟ್ ಆದಮೇಲೆ ರೀಸೆಂಟ್ಲಿ 1946 ರೌಂಡ್ ಟೇಬಲ್ ಅಂತ ಆಯ್ತು ಸರ್. ಇದೆಲ್ಲ ಒಂದೇ ಸರ್. ಇದು ರೋಟ್ರಿ ಕ್ಲಬ್ಬು, ರೋಟ್ರ್ಯಾಕ್ಟು, ರೌಂಡ್ ಟೇಬಲ್ ಇವೆಲ್ಲ ಒಂದೇ ಇರೋದು ಸರ್. ರೋಟ್ರಿ ಅಂದರೆ ಭಾಳ 150-200 ವರ್ಷದ ಇತಿಹಾಸ ಇದೆ. ಆಮೇಲೆ ರೋಟ್ರ್ಯಾಕ್ಟ್ನು ಭಾಳ ವರ್ಷದಿಂದ 100 ವರ್ಷದಿಂದ ಇದೆ. ಇದು ನನಗೆ ತಿಳಿದ ಮಟ್ಟಿಗೆ 1946ರಿಂದ ರೌಂಡ್ ಟೇಬಲ್ನವ್ರು ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿ ಅವ್ರದ್ದು ಸೇವೆ ಇದೆ ಸರ್. ಸಮಾಜದಲ್ಲಿ ಶಾಲೆಗಳಲ್ಲಿ ಏನಂತ ಸರ್, ಈ ಬೆಂಚಸ್ ಕೊಡೋದು, ಆಮೇಲೆ ಶೌಚಾಲಯಗಳನ್ನು ಕಟ್ಟಿಕೊಡೋದು. ವಿಶೇಷವಾಗಿ ಹೆಣ್ಮಕ್ಳಿಗೆ ಶೌಚಾಲಯಗಳೇ ಇರಲ್ಲ ಹೆಣ್ಮಕ್ಳಿಗೆ. ಸೊ ಅಂಥಲ್ಲಿ ಹೋಗಿ ಶೌಚಾಲಯಗಳನ್ನು ಕಟ್ಟಿಕೊಡೋದು, ಟೇಬಲ್ಸ್ ಕೊಡೋದು, ಬುಕ್ಸನ್ನು ಕೊಡೋದು, ಏನಾದರೂ ಬಿಸಿ ಊಟ ಅಂತ ಏನೋ ಒಂದು ಸೌಲಭ್ಯ ಇರುತ್ತೆ. ಕೆಲವರಿಗೆ ಉಣ್ಲಿಕ್ಕೆ ತಾಟ್ ಇರೋದಿಲ್ಲ ಸರ್, ಕುಡಿಲಿಕ್ಕೆ ಗ್ಲಾಸ್ ಇರೋದಿಲ್ಲ. ಸೊ ಇಂಥವೆಲ್ಲ ಭಾಳ ಮಾಡ್ತಾ ಬಂದಿದ್ದಾರೆ ಸರ್. 100 ಕೋಟಿ ವೆಚ್ಚದಲ್ಲಿ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ ಸರ್ ಪ್ರತಿ ವರ್ಷ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸೇವೆ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ ಅಲ್ಲಿ ಅವರು ನಮ್ಮ ಅವ್ರ ಮನವಿಗೆ ಹೋಗ್ಬಿಟ್ಟು ಇಂಥ ಒಂದು ಸೌಲಭ್ಯಗಳನ್ನು ಅವರು ಕೊಡ್ತಕ್ಕಂಥದ್ದು ನಡೀತಾ ಇದೆ ಸರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಮುಂದಿನ ದಿವಸಗಳಲ್ಲಿ ಬಡವರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ಭಾಳ ಹಿಂದುಳಿದವರಿಗೆ ನಾವು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಕ್ಯಾಂಪ್ಸ್ ಮಾಡ್ಬೇಕಂತ ಮಾಡಿದ್ದೀವಿ ಸರ್. ಬಡವರಿಗಾಗಿ, ಹೆಣ್ಮಕ್ಳಿಗಾಗಿ ಹಳ್ಳಿಗಳಲ್ಲಿ ಹೋಗಿ, ಸ್ಲಮ್ಗಳಲ್ಲಿ ಹೋಗಿ ಕ್ಯಾಂಪ್ಸ್ ಮಾಡಿ, ಅವ್ರಿಗೂ ಇಶ್ಯೂಸ್ ಇರ್ತವೆ ಸರ್, ಬಟ್ ಅವ್ರಿಗೆ ದುಡ್ಡು ಇರೋದಿಲ್ಲ. ನಾವು ಫ್ರೀ ಸರ್ವಿಸೇ ಕೊಡ್ತೀವಿ ಸರ್. ನಾವು ದುಡ್ಡಿಗಾಗಿ ಮಾಡ್ತಾ ಇಲ್ಲ ಸರ್. ನಮ್ಮದು ಒಂದು ಸಂಸ್ಥೆ ಇರೋದ್ರಿಂದ, ಜೈನ್ ಸಂಸ್ಥೆ ಇರೋದ್ರಿಂದ 2,500 ಆಪ್ರೇಷನ್ಸನ್ನು ಮಾಡಿದ್ವಿ ಇಡೀ ದಾವಣಗೆರೆಯಲ್ಲಿ. ನಮ್ಮ ವೆಚ್ಚ ಏನಿದೆ, ನಮ್ಮ ಬಿಲ್ ಏನಿದೆ ಭಾಳ ಕಡಿಮೆಯಲ್ಲಿ ಇರುತ್ತೆ. ವಿಶೇಷವಾಗಿ ಬಡವರಿಗೆ, ಮಹಿಳೆಯರಿಗೆ, ಏನೂ ಅವರಿಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ ಸರ್. ಅಂಥವ್ರಿಗೆ ನಾವು ಭಾಳ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಒಂದು ಸೇವೆ ಮಾಡ್ತಾ ಬಂದಿದ್ದೀವಿ ಸರ್. ಆ ಸೇವೆಗೆ ಹೋಗೊಟ್ಟು ಮನವಿಗೆ ಅವರು ಇವತ್ತು ಈ ಒಂದು 12 ಲಕ್ಷ ವೆಚ್ಚದಲ್ಲಿ ಇರ್ತಕ್ಕಂಥ ಒಂದು ಪ್ರೋಬನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ದಾವಣಗೆರೆ ಯೂನಿಟ್ ಅವರು ನಮಗೆ ಕೊಟ್ಟಿರೋದು ಸರ್. ಆ್ಯಕ್ಚುಲಿ ಸ್ಟೇಟ್ ಯೂನಿಟ್ನವರು ಬಂದಿದ್ದರು ಸರ್. ಗವರ್ನರ್ ಅಂತಾರೆ ಅವ್ರನ್ನ, ಆ ಒಂದು ವಿಂಗಿಗೆ ಸ್ಟೇಟ್ ಹೆಡ್ಡಿಗೆ ಗವರ್ನರ್ ಅಂತಾರೆ. 2 ಮಂತ್ಸ್ ಬ್ಯಾಕ್ ಅವರು ವಿಸಿಟ್ ಮಾಡಿದರು. ಅವತ್ತೇ ನಮ್ಮ ಮನವಿ ಅವರಲ್ಲಿತ್ತು. ಅವತ್ತೇ ಅವರಂದರು, ಇವತ್ತು ನೀವು ನಮಗೆ ಸನ್ಮಾನ ಮಾಡಿದಿರಲ್ಲ, ಇದು ಸನ್ಮಾನ ಅಲ್ಲ ಜವಾಬ್ದಾರಿ ಅಂತ ತಿಳ್ಕೊಂತೀನಿ. ಅತಿ ಶೀಘ್ರದಲ್ಲೇ ನಿಮ್ಮ ಮನವಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಆ ಮಾತಿಗೆ ಅವರು ಹೋಗ್ಬಿಟ್ಟು ಇವತ್ತು ನಮಗೆ ಈ ಒಂದು ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಡವರಿಗೆ, ಆಮೇಲೆ ಆರ್ಥಿಕವಾಗಿ ಹಿಂದುಳಿದವರಿಗೆ ನಾವು ಹೆಚ್ಚಿನ ಸೇವೆಯನ್ನು ಕೊಡ್ತೀವಂತ ನನ್ನದೊಂದು ಆಸೆ ಇದೆ. ನಮ್ಮ ಹಾಸ್ಪಿಟ್ಲ್ ಪರವಾಗಿ ನಮ್ಮದೊಂದು ಆಸೆ ಇದೆ ಸರ್. ಅಂದರೆ ಇದರಲ್ಲಿ ಸರ್ ಮತ್ತೆ ಏನೇನು ಸ್ಕ್ಯಾನಿಂಗ್ ಮಾಡ್ಬೋದು ಸರ್? ಸರ್ ಇನ್ನು ನೆಕ್ಸ್ಟ್ ಎಸ್ ಸರ್, ಡೆಫಿನೆಟ್ಲಿ ಸರ್. ಕಿಡ್ನಿ ಸ್ಟೋನ್ಸ್ ಈಗ ಅಬ್ಡಮಿನಲ್ಲಿ ಸಂಬಂಧಪಟ್ಟಂಗೆ ಲಿವರು, ಸ್ಪ್ಲೀನು, ಕಿಡ್ನಿ, ಗಾಲ್ ಬ್ಲಾಡರ್, ಇಂಟೆಸ್ಟೈನ್ಸ್ ಎಲ್ಲ ಬಂದ್ಬಿಡ್ತಾವೆ ಸರ್. ಮತ್ತು ಪೆಲ್ವಿಸ್ ಅಂದರೆ ಏನಾಗುತ್ತೆ, ಮತ್ತು ಲೋವರ್ ಸರ್, ಸ್ಕ್ರೂಟಮ್, ಇಂಥವೆಲ್ಲನೂ ಈಗ ಸ್ಕ್ರೂಟಮ್ ಟೆಸ್ಟು ಮಾಡ್ತೀವಿ ಸರ್. ಕೆಳಭಾಗದಲ್ಲಿ ಸ್ಕ್ರೂಟಮ್ ಟೆಸ್ಟು, ಕೆಲವರಿಗೆ ಸ್ವೆಲ್ಲಿಂಗ್ ಬಂದಿರುತ್ತೆ, ಯೂರಿನ್ ಮೂತ್ರದ್ದು ಭಾಳ ಅವರಿಗೆ ತೊಂದರೆ ಆಗಿರುತ್ತೆ. ಆಮೇಲೆ ಅವರು ಸರ್ಜರಿಗೆ ಹೇಳಿರ್ತಾರೆ ಡಾಕ್ಟರ್ಸು. ಆ ಸರ್ಜರಿ ಟೈಮಲ್ಲಿ ನಾವು ಒಪಿನಿಯನ್ ಕೊಡಬೇಕಾಗುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟು ಬೇಕಾಗುತ್ತೆ ಅವರಿಗೆ. ಪೆಲ್ವಿಸಲ್ಲಿನೂ ಭಾಳ ನಮಗೆ ಸಿಂಪ್ಟಮ್ಸ್ ಗೊತ್ತಾಗ್ತವೆ ಸರ್. ಆಮೇಲೆ ಡಾಪ್ಲರ್ ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಅಂದರೆ ಸಿಟಿ ಸ್ಕ್ಯಾನ್. ಎಸ್ ಸರ್, ಇದಕ್ಕೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಅಂದರೆ ಸಿಟಿ ಸ್ಕ್ಯಾನ್ ಪ್ಲೇನು ಮತ್ತು ಕಾಂಟ್ರಾಸ್ಟ್ ಅಂತಿದೆ ಸರ್. ಪ್ಲೇನಲ್ಲಿ ಭಾಳ ವಿಷಯಗಳು ಗೊತ್ತಾಗ್ತವೆ, ಕಾಂಟ್ರಾಸ್ಟಲ್ಲಿ ಇನ್ನೂ ಫುಲ್ಲಾಗಿ ಗೊತ್ತಾಗ್ತವೆ ಸರ್. ಇನ್ನೂ ನೆಕ್ಸ್ಟ್ ಅಂದರೆ MRI ಸ್ಕ್ಯಾನಿಂಗ್ ಇದೆ. ಕೆಲವೊಂದು ಸತಿ ಕಿಡ್ನಿ ಸ್ಟೋನ್ಸು ಕರೆಕ್ಟಾಗಿ ಸಿಗೋದಿಲ್ಲ ಸರ್. ಸಿಟಿ ಸ್ಕ್ಯಾನಲ್ಲಿ ಏನಾಗುತ್ತೆ, ನಂಬರ್ ಆಫ್ ಆ್ಯಂಗಲ್ಸಲ್ಲಿ ತೆಗಿತ್ತೆ ಸರ್. ಅದು 24 ಆ್ಯಂಗಲ್ಸಲ್ಲೇ ಕ್ಯಾಮ್ರಾ, ಹೌದು ಸರ್, 24 ಆ್ಯಂಗಲ್ಸಲ್ಲಿ ಅದು ಏನು ಮಾಡುತ್ತೆ ಅಂದರೆ ಕಂಡು ಹಿಡಿಯುತ್ತೆ ಸರ್. ಅವಾಗ ನಮಗೆ ಎಕ್ಸಾಕ್ಟ್ ಇಷ್ಟೇ MM ಸ್ಟೋನ್ ಇದೆ,
ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, ಮೆಡಿಕಲ್ ಮ್ಯಾನೇಜ್ಮೆಂಟಾ, ಸರ್ಜರಿನ, ಈ ಥರ ಅದು ನಮಗೆ ಕೊಡುತ್ತೆ ಸರ್. ಅಂದ್ರೆ ಇದೊಂದೇ ಮಾಸ್ಟರ್ ಮಿಷನ್. ಎಸ್ ಸರ್, ಮಾಸ್ಟರ್ ಮಿಷನ್ ಸರ್. ಎಲ್ಲ ಮಿಷನ್ಸ್ ಕಡಿಮೆ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ ಸರ್ ನಾವು. ಬೇರೆ ಕಡೆ ಎಲ್ಲ 1300 1400 ತೊಗೊತಾರೆ, ನಾವು 1000 ರೂಪಾಯಿದಲ್ಲೇ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ಧರ್ಮಸ್ಥಳ ಸಂಘಕ್ಕೆ ಕಾರ್ಡನ್ನು ಕೊಟ್ಟಿರ್ತಾರೆ ಸರ್, ಇನ್ಸೂರೆನ್ಸ್ ಕಾರ್ಡನ್ನು. ನಾವು ಆ ಸಂಘಕ್ಕೆ ಹೋಗಿರ್ತೀವಿ, ಆರೋಗ್ಯ ಕಾರ್ಯಾಗಾರ ಅಂತ ಅವರೊಂದು ಸ್ಕೀಮ್ ಮಾಡಿರ್ತಾರೆ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದು, ಪ್ರತಿ ಸತಿ ಹೋದಾಗ ವಿಶೇಷವಾಗಿ ಒಂದೊಂದು ಆರೋಗ್ಯದ ಬಗ್ಗೆ, ಒಂದೊಂದು ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋದು. ಅಂಥ ಹೆಣ್ಮಕ್ಳು ಬಂದಾಗ ಮಾರುಮೂಲ ಹಳ್ಳಿಗೂ ಹೋಗ್ತೀವಿ ಸರ್ ನಾವು. ಸಣ್ಣ ಪುಟ್ಟ ತಾಂಡ ಹಳ್ಳಿಗಳಿಗೂ ಹೋಗ್ತೀವಿ. ಹೆಣ್ಮಕ್ಳಿಗೆ ಏನೋ ಹೊಟ್ಟೆ ತೊಂದರೆ ಇರುತ್ತೆ, ಗರ್ಭಕೋಶದ ತೊಂದರೆ ಇರುತ್ತೆ, ಮುಟ್ಟಿನ ತೊಂದರೆ ಇರುತ್ತೆ, ಅವ್ರಿಗೆ ಸ್ಕ್ಯಾನಿಂಗ್ ಬೇಕಾಗಿರುತ್ತೆ, ದುಡ್ಡು ಇರೋದಿಲ್ಲ. ಆ 1000 ರೂಪಾಯಿಗೂ ಪಾಪ ಅವರು ಪೋಸ್ಟ್ಪೋನ್ ಮಾಡ್ತಿರ್ತಾರೆ, ಇವತ್ತು ಮಾಡ್ಸೋಣ ನಾಳೆ ಮಾಡ್ಸೋಣ. ಅಂಥವ್ರಿಗೆ ನಾವು ಕೇವಲ 500 ರೂಪಾಯಿದಲ್ಲಿ ಮಾಡಿಸ್ತಾ ಇದ್ವಿ ಸರ್. ಇನ್ನೂ ತೀರಾ ಬಡವರಿದ್ದಾರೆ ಅಂದರೆ ನಮ್ಮ ಚೇರ್ಮನ್ರಿಗೆ ನಾವು ಫೋನ್ ಮಾಡಿ ಕೇಳಿದಾಗ ಆಯಿತು ಫ್ರೀಯಾಗಿ ಮಾಡಿಕೊಡ್ರಿ ಅಂತ ಎಷ್ಟೋ ಸಂದರ್ಭಗಳಿದ್ದಾವೆ. ಅದರಿಂದ ಆ ಸ್ಕ್ಯಾನ್ ಆದಮೇಲೆ ಅವ್ರಿಗೆ ತೊಂದರೆಗಳು ಗೊತ್ತಾಗಿದ್ದಾವೆ, ಆ ತೊಂದರೆ ಕಂಡು ಬಂದಲ್ಲಿ ಅವರಿಗೆ ಚಿಕಿತ್ಸೆನೂ ಆಗಿದೆ ಸರ್. ಈ ಥರ ಒಂದು ಸೇವೆ ಮಾಡ್ತಾ ಬಂದಿದ್ದೀವಿ ಸರ್. ಅಂದ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ಇರೋದು ಇದೇ ಮಿಷನ್. ಇದೇ ಮಿಷನ್ ಸರ್, ಇದೇ ಮಿಷನ್. ನವಡೇಸ್ ಇದು ಭಾಳ ಅಡ್ವಾನ್ಸ್ಡ್ ಆಗಿದೆ ಸರ್. ಈಗ ಭಾಳ ಜನ ಇದನ್ನು ತೊಗೊಳ್ತಿದ್ದಾರೆ. ಈ ವರ್ಷ 1 ವರ್ಷದಿಂದ ಭಾಳ ಕಡೆ ನಡೀತಾ ಇದೆ ಫ್ಯೂಚರ್ ಪ್ಲಾನ್ ಏನೇನು ಸಾಧ್ಯತೆ ಇರುತ್ತೆ ಸರ್? ಸರ್ ಇದರಲ್ಲಿ ಇನ್ನೂ ಅಡ್ವಾನ್ಸ್ ಆಗಿ ಬರ್ತಾನೆ ಇರ್ತವೆ ಸರ್ ಆವಿಷ್ಕರಣ. ಈಗ ನಾವು ಕಾರ್ಡಿಯಾಕ್ ತೊಗೊಂಡಿದ್ವಿ, ಈಗ ನ್ಯೂರಲಾಜಿಕಲ್ ಸ್ಕ್ಯಾನ್ ಮಾಡ್ತೀವಿ, ಈಗ CT ಸ್ಕ್ಯಾನ್ ಮಾಡ್ತೀವಲ್ಲ ಸರ್. ನ್ಯೂರಲಾಜಿಕಲ್ ಪ್ರಾಬ್ಲಮ್ ಬಂದರೆ CT ಸ್ಕ್ಯಾನ್ ಮಾಡ್ತೀವಲ್ಲ, ಆ ಪ್ರೋಬ್ನು ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಇನ್ನೂ ಇಂಥವು ಹೊಸವು ಏನೇ ಬರಲಿ ಮುಂದೆ ಫ್ಯೂಚರಲ್ಲಿ ಏನೇನು ಬರ್ತಾವ ಅಂಥವು ಒಂದು 9 ರಿಂದ 10 ಹಾಕ್ಬೋದು ಅಂತ ಅವರು ಕಂಪ್ನಿಯವ್ರು ಹೇಳಿದ್ದಾರೆ. ಈಗ ನಾವು ಅಲ್ಟ್ರಾಸೌಂಡ್ ಅಲ್ಲದೆ ಫಸ್ಟ್ ಟೈಮ್ ಈಗ ನಾವು ಕಾರ್ಡಿಯಾಕಿಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಪ್ರೋಬನ್ನು ಹಾಕಿದ್ವಿ. ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ಸರ್, ಅದು ಅವಕಾಶ ಬಂದರೆ ಅದನ್ನು ಮಾಡಿ ಹೆಚ್ಚಿನ ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಹೊಸ ಆವಿಷ್ಕರಣ ಬಂದರೆ ನಾವು ಅಪ್ಗ್ರೇಡ್ ಆಗಬೇಕಾಗುತ್ತೆ ಸರ್. ಡಯಾಗ್ನೋಸಿಸ್ಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಸರ್. ಸರ್ ಮೊನ್ನೆ ಡಾಕ್ಟರ್ ಅಗ್ರವಾಲ್ ಅಂತೇಳಿ, ಹೌದು ಸರ್, ಅವರು ಫಾರಿನ್ನಲ್ಲಿ ಕುಂತು, ಇಲ್ಲ ಸರ್ ಕಾರ್ಡಿಯಾಕ್ ಸರ್ಜನ್, ಫಾರಿನ್ನಲ್ಲಿ ಕುಂತು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಒಂದು ಸರ್ಜರಿ ಆಗಿದೆ, ಕಾರ್ಡಿಯಾಕ್ ಸರ್ಜರಿ ಆಗಿದೆ ಅಂತ ಕೇಳ್ಪಟ್ಟೆ. ನಾನು ಯೂಟ್ಯೂಬಲ್ಲಿ ನೋಡಿದೆ. ರೋಬೋಟ್ ಮಾಡಿದೆ ಸರ್. ರೋಬೋಟು ಇಲ್ಲಿ ಸರ್ಜರಿ ಮಾಡ್ತಾ ಇದೆ, ಅದನ್ನು ಆಪ್ರೇಟ್ ಮಾಡಿರೋದು ಡಾಕ್ಟರ್ ಅಗ್ರವಾಲ್ ಅಂತ ಫಾರಿನ್ನಲ್ಲಿ ಕುಂತಿದ್ದಾರೆ. ಅಷ್ಟು ಅಡ್ವಾನ್ಸ್ ಸಕ್ಸಸ್ ಆಗಿದೆ. ಮಗು ಕೇವಲ 18 ತಿಂಗಳದ ಮಗು, ಕಾರ್ಡಿಯಾಕ್ ಸರ್ಜರಿ ಆಗಿದೆ. ಡಾಕ್ಟರ್ ಅಗ್ರವಾಲ್ ಅವರು ಅಲ್ಲಿ ಕುಂತಿದ್ದಾರೆ. ಬೆಂಗಳೂರಲ್ಲಿ ರೋಬೋಟ್ ಇದೆ, ಅದು ಸರ್ಜರಿ ಮಾಡಿದೆ, ಸಕ್ಸಸ್ ಆಗಿದೆ ಸರ್. ಅಷ್ಟು ಅಕ್ಯುರೇಸಿ ಇದೆ. ಇಡೀ ಜಗತ್ತಲ್ಲಿ ಫಸ್ಟ್ ಟೈಮ್ ಸರ್ ಈ ಥರ ಆಗಿರೋದು. ಎದುರಿಗಿದ್ದು ರೋಬೋಟ್ ಮಾಡಿಸೋದು ಬೇರೆ, ಎಲ್ಲೋ ಫಾರಿನ್ನಲ್ಲಿ ಡಾಕ್ಟರ್ ಕುಂತು ಆ ಒಂದು ಚಿಕಿತ್ಸೆಯನ್ನು, ಅದು ಕೇವಲ 18 ತಿಂಗಳದ ಮಗುಗೆ ಸಕ್ಸಸ್ ಆಗಿದೆ. ಸೊ ಈ ಥರ ನಾವು ಅಪ್ಗ್ರೇಡ್ ಆಗಬೇಕಾಗುತ್ತೆ ಸರ್. ನವಡೇಸ್ ಏನಾಗಿದೆ ಸರ್, ರೋಗಗಳು ಏನಾಗಿದೆ, ಕಾಂಪ್ಲೆಕ್ಸ್ ಆಗಿದ್ದಾವೆ, ಸಿಂಪಲ್ ಆಗಿಲ್ಲ. ಸಿಂಪಲ್ ಆಗಿ ಅಂದರೆ ಇದು ಹಿಂಗೆ ಇದೆ, ಇದಕ್ಕೆ ಇದೇ ಕೊಡ್ಬೇಕಂತಿಲ್ಲ, ಭಾಳ ಕಾಂಪ್ಲಿಕೇಟೆಡ್ ಆಗಿದ್ದಾವೆ. ಹೆಚ್ಚಿನ ರೀತಿಯಲ್ಲಿ ನಾವು ಏನಂದರೆ ಹ್ಞೂ ಸರ್, ಎಸ್ ಸಿಂಪ್ಟಮ್ಸ್ ಒಂದು ಇರ್ತವೆ, ಅದೊಂದು ಇರ್ತವೆ. ನಾವು ಏನಿದ್ರೂ ಕಂಪ್ಲೀಟಾಗಿ ಡಯಾಗ್ನೋಸಿಸ್ ಕರೆಕ್ಟ್ ಆಗ್ಬೇಕು ಸರ್. ಫಸ್ಟು ಕೌನ್ಸಿಲಿಂಗು, ಆಮೇಲೆ ಡಯಾಗ್ನೋಸಿಸ್ಸು, ಆಮೇಲೆ ಟ್ರೀಟ್ಮೆಂಟ್ ಸರ್, ಆಮೇಲೆ ಕ್ಯೂರ್. ಅಲ್ಟಿಮೇಟ್ಲಿ ಮನುಷ್ಯನಿಗೆ ಏನು ಬೇಕು, ಕ್ಯೂರ್ ಆಗ್ಬೇಕು, ತನ್ನ ರೋಗ ಇರಾಡಿಕೇಟ್ ಆಗ್ಬೇಕು, ತೆಗೆದೋಗಿಬೇಕು ನಾವು. ಸೊ ಕೌನ್ಸಿಲಿಂಗು, ಡಯಾಗ್ನೋಸಿಸ್ಸು, ಟ್ರೀಟ್ಮೆಂಟು, ಕ್ಯೂರ್ ಸರ್. ಲಾಸ್ಟಿಗೆ ಅಲ್ಟಿಮೇಟ್ಲಿ ಕ್ಯೂರ್. ನಾವೇನೇ ಮಾಡಲಿ ಲಾಸ್ಟಿಗೆ ಕ್ಯೂರ್ ಕೊಡ್ಬೇಕು. ಕ್ಯೂರ್ ಕೊಡ್ಬೇಕಾದ್ರೆ ಡಯಾಗ್ನೋಸಿಸ್ಸು ಕರೆಕ್ಟಾಗಿ ಆಗ್ಬೇಕು, ನಮ್ಮ ಕೌನ್ಸಿಲಿಂಗು ಕರೆಕ್ಟಾಗಿರ್ಬೇಕು ಸರ್. ಎಷ್ಟು ಚೆನ್ನಾಗಿ ಕೌನ್ಸಿಲಿಂಗ್ ಹೇಳ್ಬೇಕಂದ್ರೆ ಸರ್, ಗೊತ್ತಾಗೋದೇ ಇಲ್ಲ. ಈಗ ರೆಸ್ಪಿರೇಟರಿ ಹೌದು ಸರ್, ಪ್ರಾಬ್ಲಮ್ಗೆ ಕಿಡ್ನಿ ಡಿಸ್ಫಂಕ್ಷನ್ ಇರ್ತದೆ ಸರ್, ರಿಲೇಟೆಡ್ ಕಾಸ್ ಆಗುತ್ತೆ ಸರ್. ಮತ್ತೆ ಅಸಿಡಿಟಿನೂ ಒಂದೊಂದ್ಸಲ ಅಸಿಡಿಟಿ ಅನ್ಕೊಂತೀವಿ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ತವೆ. ಎಸ್ ಸರ್, ಅಸಿಡಿಟಿ, ಆಸಿಡ್ ಅದರಿಂದ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ ಸರ್. ನಾವು ಏನೋ ಅಸಿಡಿಟಿ ಅನ್ಕೊಂಡಿರ್ತಾರೆ, ಇಲ್ಲ ಸರ್, ಅಸಿಡಿಟಿ ಅನ್ಕೊಂತಾರೆ, ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ. ಸಿಂಪ್ಟಮ್ಸ್ ಕಾಂಪ್ಲೆಕ್ಸ್ ಆಗಿದಾವೆ ಸರ್, ಯಾವುದು ಸಿಂಪಲ್ ಆಗಿದೆ. ಎಸ್ ಎಸ್, ಭಾಳ ಇನ್ ಡೆಪ್ತ್ ಆಗಿ ಹೋಗಿ ನಾವು ಡಯಾಗ್ನೋಸಿಸ್ ಮಾಡ್ಬೇಕು ಸರ್. ಟ್ರೀಟ್ಮೆಂಟು ಎಲ್ಲರ ಕಡೆ ಸಿಗುತ್ತೆ. ಕೌನ್ಸಿಲಿಂಗ್ ಕರೆಕ್ಟ್ ಆಗ್ಬೇಕು ಸರ್, ಡಯಾಗ್ನೋಸಿಸ್ ಆಗಬೇಕು, ಅವಾಗ ಟ್ರೀಟ್ಮೆಂಟಿಗೆ ಅನುಕೂಲ ಆಗುತ್ತೆ. ಅಲ್ಟಿಮೇಟ್ಲಿ ನಾವು ಏನು ಕೊಡ್ಬೇಕು ಪೇಷಂಟಿಗೆ, ಕ್ಯೂರ್. ಅದನ್ನು ಇರಾಡಿಕೇಟ್ ಮಾಡ್ಬೇಕು, ತೆಗೆದೋಗಿಬೇಕು, ಕ್ಯೂರ್ ಆಗ್ಬೇಕು ಅದು. ಸೊ ಈ ನಿಟ್ಟಿನಲ್ಲಿ ಇಂಥ ಒಂದು ಹೊಸ ಆವಿಷ್ಕರಣಗಳೆಲ್ಲ ಭಾಳ ಉಪಯೋಗ ಆಗ್ತಾವೆ ಸರ್. ಸೊ ನಮ್ಮದೆಲ್ಲ ಒತ್ತಾಯ ಭಾಳ ಇತ್ತು ನಮ್ಮ ಸಂಸ್ಥೆಗೆ. ನಮ್ಮ ಒತ್ತಾಯಕ್ಕೆ ಮನಗಂಡು ಅವರು ಪಾಪ ಸುಮಾರು ಒಂದು 2-3 ತಿಂಗಳಿಂದ ಬೆನ್ನತ್ತಿದಾಗ ಅವ್ರು ಇವತ್ತು ರೌಂಡ್ ಟೇಬಲ್ನವರು ಈ ಒಂದು ಹೊಸ ಒಂದು ಇದು ಕೊಟ್ಟಿದ್ದಾರೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪ್ಗ್ರೇಡ್ ಆಗಬೇಕು, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ
ಚಿಕಿತ್ಸೆಗೆ ಅನುಕೂಲ ಆಗ್ತಕ್ಕಂಥ ಎಲ್ಲವನ್ನೂ ಮಾಡಬೇಕಂತ ಒಂದು ಆಸೆ ಇದೆ. ಸರ್ ಬರೀ ಸಾಫ್ಟ್ವೇರ್ಗೆ ಅಷ್ಟೊಂದು ಲ್ಯಾಕ್ಸ್ ತೆಗಿದಾರೆ ಅಂತಲ್ವಾ? ಅದೇ ಸರ್ ಇಂಪಾರ್ಟೆಂಟ್ ಸರ್. ಈಗ ಇದಕ್ಕೆ ಇದೇನಿದೆಯಲ್ಲ ಸರ್, ಇದು ಔಟ್ಲುಕ್ ಏನಿದೆಯಲ್ಲ, ಇದಕ್ಕೇನು ಕಾಸ್ಟ್ ಇರಲ್ಲ ಸರ್. ಸಾಫ್ಟ್ವೇರ್ಗೆ ಇದು ಕರ್ವಿಲಿನಿಯರ್ ಪ್ರೋಬ್ ಅಂತ. ಇದು ಮೇನ್ಲಿ ಅಬ್ಡಮನ್ ಪೆಲ್ವಿಸ್ಗೆ ಚೆಕ್ ಮಾಡೋದು. ಅಬ್ಡಮನಲ್ಲಿ ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್ ಎಲ್ಲ ಇದರಿಂದ ಚೆಕ್ ಮಾಡ್ತೀವಿ. ಇದು ಲೀನಿಯರ್ ಪ್ರೋಬ್ ಅಂತ. ಇದರಲ್ಲಿ ಬೇಸಿಕಲಿ ಸ್ಮಾಲ್ ಪಾರ್ಟ್ಸು, ಅಪೆಂಡಿಕ್ಸ್ ಮತ್ತು ಟಾಪ್ಲರ್ಸ್ ಎಲ್ಲ ಇರುತ್ತಲ್ಲ. ಟಾಪ್ಲರ್ಸ್ ಅಂದರೆ ಕೈ ಕಾಲಿಂದು ಟಾಪ್ಲರ್ಸ್, ವೆರಿಕೋಸ್ ವೇನ್ಸು ಮತ್ತು ನೆಕ್ಕಿಂದು ಕೆರೋಟಿಡ್ ಟಾಪ್ಲರ್ ಇರುತ್ತೆ. ಅದನ್ನು ಇದರಲ್ಲಿ ನಾವು ಚೆಕ್ ಮಾಡ್ತೀವಿ. ಇದು ಥರ್ಡ್ ಪ್ರೋಬ್ ಇರೋದು ಎಕೋ ಪ್ರೋಬ್, ಎಕೋ ಕಾರ್ಡಿಯೋಗ್ರಫಿ ಪ್ರೋಬ್. ಇದು ಸ್ಮಾಲ್ ಪ್ರೋಬ್ ಬಟ್ ಹ್ಯಾಸ್ ಅ ವೈಡ್ ಆ್ಯಂಗಲ್. ಇದರಿಂದ ನಾವು ಬೇಸಿಕಲಿ ನಾವು ಚೆಕ್ ಮಾಡೋದು ಹಾರ್ಟ್ ಮತ್ತು ಅಯೋಟ, ಸಬ್ಕ್ಲೇವಿಯನ್ ಆರ್ಟರೀಸ್ ಎಲ್ಲ ನಾವು ಚೆಕ್ ಮಾಡ್ತೀವಿ ಇದರಿಂದ. ಇಟ್ ಈಸ್ ಮೇನ್ಲಿ ಯೂಸ್ ಫಾರ್ ಹಾರ್ಟಿಗೆ. ಮಧ್ಯ ಹೋಗಿ ಸೊ ಬೇಸಿಕಲಿ ರಿಪ್ಸ್ ಇರ್ತವೆ, ಹಿಂಗೆ 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 ಹಿಂಗೆ. ಈ ಪ್ರೋಬ್ ಯೂಸ್ ಅದು ರೇಸ್ ಫುಲ್ ಬ್ಲ್ಯಾಕ್ ಬರುತ್ತೆ. ವಿ ನಾಟ್ ಏಬಲ್ ಟು ಸಿ ದ ಹೋಲ್ ಪ್ರೋಬ್. ಇದು ಚಿಕ್ಕ ಪ್ರೋಬ್ ಇದ್ದನ್ನು ಆ ಸ್ಪೇಸ್ ಮಧ್ಯೆ ಇಟ್ಟು ವಿ ಸಿ ದ ಹೋಲ್ ಬಿಗರ್ ಪಿಕ್ಚರ್ ಇನ್ಸೈಡ್ ಹಂಗೆ. ಸೊ ದಿಸ್ ಪ್ರೋಬ್ ಇಸ್ ಯೂಸ್ ಮೇನ್ಲಿ ಫಾರ್ ಎಕೋ, ಮೇನ್ಲಿ ಫಾರ್ ಹಾರ್ಟ್ ಅಷ್ಟೇ. ಬಾಕಿ ಎಲ್ಲೂ ನಾವು ವಿ ಡೋಂಟ್ ಯೂಸ್ ದಿಸ್ ಫಾರ್ ಎನಿಥಿಂಗ್. ಟ್ರಾನ್ಸ್ ವಜೈನಲ್ ಪ್ರೋಬ್, ಆಲ್ಸೋ ನೋನ್ ಆಸ್ ಎಂಡೋ ಲ್ಯೂಮಿನಲ್ ಪ್ರೋಬ್. This is a long probe. It is mainly used for or uterus vagina, cervixally inner ಸಮಸ್ಯೆ ಇದೆ. ಬೆಸ್ಟ್ probe. It's called transvaginal probe ಅಂತ ಇರುತ್ತೆ. 4 probe ಇರುತ್ತೆ.